ಇದೆ ನನ್ನ ಅಡಿಗೆ ಮನೆ. ಮೋಸ್ಟ್ ಆಫ್ ದ ಟೈಮ್ ನಾನು ದಿನದಲ್ಲಿ ಜಾಸ್ತಿ ಹೊತ್ತು ಕಳೆಯುವಂತಹ ಜಾಗ ಇದು. ಕಿಚನ್ ಅಲ್ಲಿ ಒಂದು ಚೂರು ತೆಗೆದ್ಬಿಟ್ಟು ಮುಖಕ್ಕೆ ಹಾಗೆ ಮಸಾಜ್ ಮಾಡ್ಕೋತೀನಿ. ಸೊ ಇದಕ್ಕೆ ಕಡ್ಲೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಮುಖಕ್ಕೆ ಹಚ್ಕೊಳ್ಳೋದು. ನೋಡಿ ಅವ್ರ ಬ್ಯೂಟಿ ಸೀಕ್ರೆಟ್ ಕಿಚನ್ ಅಲ್ಲೇ ಇದೆ. ಕೆಮಿಕಲ್ಸ್ ಮುಖಕ್ಕೆ ಬಿದ್ದಾಗ್ಲೇನೆ ಪ್ರಾಬ್ಲಮ್ ಶುರು ಆಗೋದು. ನೀವು ಒಂದು ಸರಿನು ಬ್ಯೂಟಿ ಪಾರ್ಲರ್ ಆಗ್ಲಿ ಸಲೂನ್ ಆಗ್ಲಿ ಸ್ಪಾ ಆಗ್ಲಿ ಹೋಗಿಲ್ಲ. ಹಿಂಗೆ ಆಕ್ಟರ್ ತಿಂಗಳಲ್ಲಿ ಅಟ್ ಲೀಸ್ಟ್ ಒಂದು ವೀಕೆಂಡ್ಸ್ ಅಥವಾ ಒಂದು 2 days ಆದ್ರೂ ಸ್ಪಾ ಸಲೂನ್ ಬ್ಯೂಟಿ ಪಾರ್ಲರ್ ಬ್ಯೂಟಿ ಕೇರ್ ಅಂತ ಮಾಡ್ತಾರೆ. ಸೊ ನೀವು ನಿಮ್ಮ ನ್ಯಾಚುರಲ್ ಬ್ಯೂಟಿ ಹೇಗೆ ನೀವೇ ಹೇಳಿದ್ರಿ ನನಗೆ ಮೊದಲು ಒಂದು ಸಂದರ್ಶನದಲ್ಲೇ ಹೇಳಿದ್ರಿ ನೀವು ಬ್ಯೂಟಿ ಕೇರ್ಗೆ ನಿಮ್ಮ ಕಿಚನ್ನೇ ಸ್ಪಾಟ್ ಅಂತ. ನಿಜ. ಸೊ ಕಿಚನ್ ಆ ಕುರಿತಂತ ಹೇಳ್ತೀರಾ? ಬನ್ನಿ ಕಿಚನ್ ಅಲ್ಲೇ ತೋರಿಸ್ತೀನಿ ಬನ್ನಿ ಏನೇನ್ ಮಾಡ್ತೀನಿ ಅಂತ. ಇದೆ ನನ್ನ ಅಡಿಗೆ ಮನೆ. ಮೋಸ್ಟ್ ಆಫ್ ದ ಟೈಮ್ ನಾನು ದಿನದಲ್ಲಿ ಜಾಸ್ತಿ ಹೊತ್ತು ಕಳೆಯುವಂತಹ ಜಾಗ ಇದು. ನನ್ನ ಫೇವ್ರೇಟ್ ಜಾಗನೂ ಕೂಡ. ಆಮೇಲೆ ನಾನು ಆದಷ್ಟು ಎಲ್ಲ ಮನೆಯಲ್ಲಿ ಅಡುಗೆ ಮಾಡುವಾಗ್ಲೂ ಎಲ್ಲ ಏನು ಹೇಳ್ತಾರೆ, ಈಗ ಅಕ್ಕಿ ಹಿಟ್ಟನ್ನು ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಾಕಿ ನಮ್ಮ ತಾಯಂದ್ರೆಲ್ಲ ಹೇಗೆ ಮಾಡ್ತಾ ಇದ್ರು ನೋಡಿ, ಮಿಲ್ ಮಾಡಿಸ್ಕೊಂಡು ಬರೋದು, ಆ ರೀತಿ ಅಕ್ಕಿ ರೊಟ್ಟಿನೇ ನಾನು ಮಾಡೋದು. ಟ್ರೆಡಿಷನಲ್ ವೇ, ದೇಸಿ ಸ್ಟೈಲ್. ದೇಸಿ ಸ್ಟೈಲ್. ಯಾಕಂತಂದ್ರೆ ಈಗ ಪ್ಯಾಕ್ಡ್ ಫುಡ್ ಅಲ್ಲೆಲ್ಲ ಇತ್ತೀಚೆಗೆ ತುಂಬಾ ಕಲಬೆರಕೆ ಅದು ಇದು ಅಂತ ಕೇಳ್ಪಟ್ಟಿದೀವಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆಮೇಲೆ ಇನ್ನ ಹೋಮ್ ರೆಮಿಡೀಸ್ ಬಗ್ಗೆ ನಿಮಗೆ ನಾನು ಲಾಸ್ಟ್ ಒಂದ್ಸಲ ಹೇಳಿದ್ದೆ. ಬ್ಯೂಟಿ ಸೀಕ್ರೆಟ್ ನಿಮ್ ಇದು ಕಿಚನ್ ಅಂತ ಹೇಳಿದ್ರಿ. ಕರೆಕ್ಟ್. ಈಗ ಏನ್ ಮಾಡ್ತೀವಿ, ಈಗ ಮಕ್ಕಳಿಗೆ ಸುಮಾರು ಹಣ್ಣು ದಿನಕ್ಕೆ ಇಲ್ಲಾಂದ್ರೂ 1-2 ಹಣ್ಣು ಮಕ್ಳಿಗೆ ಕೊಟ್ಟಿರ್ತೀವಿ. ಸೊ ಆ ಹಣ್ಣು ಕಟ್ ಮಾಡಿ, ಈಗ ಪಪ್ಪಾಯ ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಕಟ್ಟಿಂಗ್ ಬೋರ್ಡ್ ಮೇಲೆ ಅದು ರಸ ಎಲ್ಲ ಉಳ್ಕೊಂಡಿರುತ್ತಲ್ವಾ, ಅದನ್ನ ತೊಳೆಯೋದಕ್ಕೆ ಹಾಕಕ್ ಮುಂಚೆ ಆ ಕಟ್ಟಿಂಗ್ ಬೋರ್ಡ್ ನ ಒಂದ್ಸಲ ಈಗ ನೀಟಾಗಿ ಒರೆಸ್ಕೊಂಡು ಹಾಗೆ ಸುಮ್ಮನೆ ಮುಖಕ್ಕೆ ಒರೆಸ್ಕೊಂಡ್ ಬಿಡೋದು. ವಾವ್, ಎಷ್ಟು ಸಿಂಪಲ್ ಬ್ಯೂಟಿ ಟಿಪ್ಸ್. ನಿಜವಾಗ್ಲು ನೀವು 1 ಗಂಟೆ 2 ಗಂಟೆ ಬಿಟ್ಟು ತೊಳೆದು ಬಿಟ್ರೆ ಅದನ್ನ ಕಡಲೆ ಹಿಟ್ಟು ಹಾಕಿ ಒಳ್ಳೆ ಫೇಶಿಯಲ್ ಮಾಡಿಸ್ದಂಗ್ ಇರುತ್ತೆ ಮುಖ. ಸೊ ಈ ರೀತಿಯದು. ಆಮೇಲೆ ನಾನು ನಿಮ್ಗೆ ನೋನಿ ಬಗ್ಗೆ ಅವಾಗ್ಲೇ ಹೇಳಿದೆ. ಸೊ ಇದನ್ನು ಕೂಡ ಅವಾಗ ಸುಮ್ಮನೆ ಕಿಚನ್ ಅಲ್ಲಿ ಒಂದು ಚೂರು ತೆಗೆದ್ಬಿಟ್ಟು ಮುಖಕ್ಕೆ ಹಾಗೆ ಮಸಾಜ್ ಮಾಡ್ಕೋತೀನಿ ಇದನ್ನ. ಸೊ ಅದು ತುಂಬಾ ಅನುಕೂಲ. ಜ್ಯೂಸ್ ಬರುತ್ತಲ್ಲ, ಸೊ ಸುಮ್ಮನೆ ಜ್ಯೂಸ್ ನ ಉಜ್ಜಿಕೊಳ್ಳೋದು 1 hour ಬಿಟ್ಟು. 1 hour ಬಿಟ್ಟು ಅದನ್ನ ಮುಖ ತೊಳೆದು ಬಿಡೋದು. ಆಮೇಲೆ ಏನ್ ಮಾಡ್ತೀನಿ, ಈಗ ನೀವು ಕಿತ್ಲೆ ಹಣ್ಣೆಲ್ಲ ಮಕ್ಳಿಗೆ ಕೊಡ್ತೀವಲ್ವಾ, ಆ ಕಿತ್ಲೆ ಹಣ್ಣಿಂದ ಸಿಪ್ಪೆ ತೆಗೆದಿರ್ತೀವಲ್ವಾ, ಅದನ್ನ ಏನ್ ಮಾಡ್ತೀನಿ, ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಡ್ತೀನಿ. ಬಿಸಿಲಲ್ಲಿ ಒಣಗಿಸಿದಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ವಾ, ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ರಫ್ ಆಗಿರುತ್ತೆ. ನೋಡಿ ಇದಕ್ಕೆ ಬರೀ ಇದು ಮಾತ್ರ ಅಲ್ಲ, ಏನು ಕಿತ್ಲೆಹಣ್ಣಿಂದ ಮಾತ್ರ ಅಲ್ಲ, ನಿಂಬೆಹಣ್ಣಿಂದು ಕೂಡ. ಈಗ ನಿಂಬೆಹಣ್ಣನ್ನ ನಾವು ಹಿಂಡ್ಕೊಂಡ್ಮೇಲೆ ಅದನ್ನ ಎಸಿತೀವಿ ಅಲ್ವಾ, ಹಿಂಡ್ಕೊಂಡಿರುವಂತ ನಿಂಬೆಹಣ್ಣನ್ನು ಎಸಿತೀವಿ. ಅದ್ರ ಬದಲು ಏನ್ ಮಾಡ್ತೀನಿ, ಅದನ್ನು ಕೂಡ ಕಿತ್ಲೆಹಣ್ಣಿನ ತರನೇ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ, ಅದು ಒಣಗಿದ್ಮೇಲೆ ಅದನ್ನು ಕಿತ್ಲೆಹಣ್ಣಿಂದು 2 ಮಿಕ್ಸ್ ಮಾಡಿ ಈ ತರ ಪೌಡರ್ ಮಾಡಿ ಇಟ್ಕೋತೀನಿ. ಸೊ ಇದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತೀನಿ ಯೂಸ್ ಮಾಡಕ್ ಮುಂಚೆ. ಆಯ್ತಾ, ಎಷ್ಟು ಸ್ಮೆಲ್ ಎಷ್ಟು ಚೆನ್ನಾಗಿದೆ ನೋಡಿ, ನಿಂಬೆಹಣ್ಣಿಂದು, ಕಿತ್ಲೆ ಹಣ್ಣಿಂದು. ಸೊ ಇದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನ ಮುಖಕ್ಕೆ ಹಚ್ಕೊಳ್ಳೋದು. ನೋಡಿ ಅವ್ರ ಬ್ಯೂಟಿ ಸೀಕ್ರೆಟ್ ಕಿಚನ್ ಅಲ್ಲೇ ಇದೆ. ಎಲ್ಲರೂ ಫೇಸ್ ಪ್ಯಾಕ್, ಫೇಶಿಯಲ್, ರಾಶಿ 1000 ಗಟ್ಟಲೆ ದುಡ್ಡು ಸುರಿತಾರೆ. ನೋಡಿ ಕೆಮಿಕಲ್ಸ್ ನೋಡಿ, ಒಂದು ಪಿಂಪಲ್ ಆಗ್ಲಿ, ಒಂದು ಮಾರ್ಕ್ ಆಗ್ಲಿ, ಒಂದು ಇದಾಗ್ಲಿ ಏನೂ ಇಲ್ಲ. ಯಾಕಂತಂದ್ರೆ ಕೆಮಿಕಲ್ಸ್ ಮುಖಕ್ಕೆ ಬಿದ್ದಾಗ್ಲೇನೆ ಪ್ರಾಬ್ಲಮ್ ಶುರು ಆಗೋದು. ಆಮೇಲೆ ಒಂದ್ಸಲ ಕೆಮಿಕಲ್ಗೆ ನಮ್ಮ ಚರ್ಮ ಯೂಸ್ ಆಗಿಬಿಟ್ರೆ ಅದನ್ನೇ ಕೇಳುತ್ತೆ, ಅವಾಗ ಇದು ಯಾವುದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿಯವ್ರು ಕೊಟ್ಟಂತಹ ಬಳವಳಿ ಇದು ಶೀಲಾ ಅವರೇ. ಚಿಕ್ಕ ವಯಸ್ಸಿಂದ ಅವರು ತಲೆಗೆ ಶಾಂಪೂ ಹಾಕಿಸ್ತಿರ್ಲಿಲ್ಲ, ಶಿಕಾಕಾಯಿನಲ್ಲೇ ತಲೆ ತೊಳೆಯೋರು, ಕೊಬ್ಬರಿ ಎಣ್ಣೆಲ್ಲೇ ಮಸಾಜ್ ಮಾಡೋರು. ಮತ್ತೆ ಅವರು ಇದ್ದಿದ್ದು US ಅಲ್ಲಾದ್ರು ಅವರು ಅಲ್ಲಿ ಇಲ್ಲಿ 2 ಕಡೆನೂ ದೇಸಿ ಸ್ಟೈಲ್ ಲೈಫ್ ಸ್ಟೈಲ್ ಅವ್ರದ್ದು. ಖಂಡಿತ ಇದೆಲ್ಲ ಪರ್ಮನೆಂಟ್ ಶೀಲಾ ಅವರೇ. ಈಗ ನೀವು ಹೋಗಿ ಒಂದು ಫೇಶಿಯಲ್ ಮಾಡಿಸ್ಕೊಂಡು ಬರೋದು ಅಥವಾ ಏನೋ ಕೆಮಿಕಲ್ ಹಾಕಿಸ್ಕೊಂಡು ಬನ್ನಿ, ನೀವು 2 ತಿಂಗಳಾದ್ಮೇಲೆ ಅದನ್ನ ಮತ್ತೆ ಹೋಗ್ಲೇಬೇಕಾಗತ್ತೆ. ಅಡಿಕ್ಷನ್ ಆಗ್ಬಿಡುತ್ತೆ, ಸ್ಕಿನ್ನು ಕೇಳುತ್ತೆ ಅದನ್ನ. ಇದೆಲ್ಲ ಆಗುತ್ತೆ ಚಿಕ್ಕ ವಯಸ್ಸಿಂದ ಇವೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಲಾಂಗ್ ರನ್ನಿಗೆ ಇದು. ನನ್ಗೆ ಬಿಳಿ ಕೂದಲಿಲ್ಲ ಅಂದ್ರೆ ನಂಬ್ತೀರಾ? ಹೌದು, ನಾನು ಬಿಳಿ ಕೂದಲು ಒಂದು ಸಲ ಕಲರಿಂಗ್ ಇನ್ನೂ ಶುರು ಮಾಡಿಲ್ಲ. ಮಕ್ಕಳು ದೊಡ್ಡವರಿದ್ದಾರೆ, ಈಗೆಲ್ಲ ಯಂಗ್ಸ್ಟರ್ಸ್ ಇನ್ನು 20s ಆಗಿರಲ್ಲ, ಸ್ಟಾರ್ಟ್ ಆಗ್ಬಿಟ್ಟು. ಯಾಕಂದ್ರೆ ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲ ಚಿಕ್ಕ ವಯಸ್ಸಿಂದಾನೇ ಹಾಕಕ್ ಶುರು ಮಾಡೋದ್ರಿಂದ ಕೂದಲು ಉದ್ರಕ್ ಶುರುವಾಗುತ್ತೆ, ನೆರೆ ಬರಕ್ ಶುರುವಾಗುತ್ತೆ. ನನ್ಗಿದ್ ಯಾವ್ದು ಶುರುವಾಗಿಲ್ಲ. ಆ ಥ್ಯಾಂಕ್ಸ್ ನಿಜವಾಗ್ಲೂ ನಮ್ಮ ತಾಯಿಗೆ. ನನ್ನ ಚಿಕ್ಕಮ್ಮ ಒಬ್ರಿದ್ರು, ಅವರು ಹಚ್ಚಿಸ್ಕೊಳ್ಳಲ್ಲ ಎಣ್ಣೆ ಅಂದ್ರೆ, ಜುಟ್ಟು ಎಳ್ಕೊಂಡ್ ಬಂದು ಕೂರ್ಸಿ
ಹಾಕಿ ಉಜ್ಜೋರು. ಕೊಬ್ಬರಿ ಎಣ್ಣೆ ಜೊತೆ ಹರಳೆಣ್ಣೆನೂ ಹಚ್ಕೊಂಡು ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇಡೀ ದಿನ ಅದು ತಲೆಯಲ್ಲಿ ನೆನಿಬೇಕು. ಭಾನುವಾರ ಸಂಜೆ ಶಿಕಾಕನಲ್ಲಿ ಉಜ್ಜಿ ತೊಳೆಯೋರು ಕೂದಲನ್ನ. ಇಷ್ಟುದ್ದ ಇತ್ತು ನನ್ಗೆ. ಆಕ್ಚುಲಿ ಕರೋನಾ ಟೈಮಿಂದ ಸ್ವಲ್ಪ ಹೇರ್ ಲಾಸ್ ಆಯ್ತು, ಯಾಕೆಂದು ಗೊತ್ತಿಲ್ಲ. ಕಪ್ಪುಗೆ ಇಷ್ಟು ದಪ್ಪಗೆ ಇಷ್ಟುದ್ದ ಇತ್ತು. ಇವಾಗ್ಲೂ ನಂಗೆ ಬಿಳಿ ಕೂದಲಿಲ್ಲ. ಸೊ ಹಾಗಾಗಿ ಹೇರ್ ಕಲರ್ ಬಳಸಲ್ಲ, ಇನ್ನೂ ಶುರು ಮಾಡಿಲ್ಲ. ಸೊ ಇದೆಲ್ಲ ನನಗನ್ಸುತ್ತೆ ನಮ್ಮ ತಾಯಿಯವರು, ನಮ್ಮ ಚಿಕ್ಕಮ್ಮಂದಿರು ಆ ಚಿಕ್ಕ ವಯಸ್ಸಿಂದ ಕೊಟ್ಟಿರುವಂತ ಮನೆಯ ಈ ಮನೆ ಮದ್ದುಗಳೇನಿದೆ ಅಲ್ಲ, ಅದು ನನ್ನ ಉಪಯೋಗಕ್ಕೆ ಬಂದಿದೆ. ಓಕೆ, ಸೊ ಹಾಗಾಗಿ ನೀವು ನ್ಯಾಚುರಲ್ ಬ್ಯೂಟಿ ಸೋ ಫಾರ್. ಎಸ್, ಹಾಗೆ ಇರ್ಲಿ ಅಂತ ನಾನು ಅಂದ್ಕೋತೀನಿ. ನೀವು 75 ವರ್ಷ ಆದ್ಮೇಲೆ ನೀವು ಬಂದು ಇಂಟರ್ವ್ಯೂ ಮಾಡಿದಾಗ ಅವಾಗ್ಲೂ ಹೇಳ್ತೀನಿ, ಶೀಲಾ ಅವರೇ ಇನ್ನು ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ಅಂತ. ಎಲ್ಲಿ ರೆಕಾರ್ಡ್ ಮಾಡ್ಬಿಡ್ತೀರಾ ನೀವು ಅಲ್ವಾ? ಹೌದು, ಮಾಡೋಣ. ಸೊ ನಿಮ್ಮ ಬ್ಯೂಟಿ ಟಿಪ್ಸ್ ಬಹಳಷ್ಟು ಜನರಿಗೆ ಉಪಯೋಗ ಆಗತ್ತೆ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.